ಕಳೆದ ವರ್ಷ 2025-26ನೇ ಸಾಲಿನ ಅಧ್ಯಕ್ಷರ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆಯ ಅಧ್ಯಕ್ಷರ ಜವಾಬ್ದಾರಿನ ನನಗೆ ಕೊಟ್ಟಿದ್ದರು. ಆ ಜವಾಬ್ದಾರಿಯಲ್ಲಿ ಕಳೆದ ವರ್ಷದಲ್ಲಿ ನಮ್ಮ ಎಲ್ಲ ಹಿರಿಯ ಸದಸ್ಯರು ಮತ್ತು ಏನು ನಮ್ಮ ಟ್ರಸ್ಟಿನ ಸದಸ್ಯರು, ಡೈರೆಕ್ಟರ್ಸು ಎಲ್ಲರ ಸಹಕಾರದಲ್ಲಿ, ಮೊದಲಿಗೆ ಅದು ಕಾರ್ಯದರ್ಶಿ ಮತ್ತು ಖಜಾಂಚಿ ಇವರ ಸಹಕಾರದಲ್ಲಿ ಅಂದರೆ 25-26ನೇ ಸಾಲಿನಲ್ಲಿ 1 ಕೋಟಿಗಿಂತ ಅಧಿಕ ಮೊತ್ತದ ಒಂದು ಸೇವಾ ಕಾರ್ಯಕ್ರಮನ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಅದರಲ್ಲಿ ಸುಮಾರು ಒಂದು 12 ಐ ಕ್ಯಾಂಪ್ಸು, 3,000 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಐ ಸ್ಕ್ರೀನಿಂಗು, 150ರಿಂದ ಹೆಚ್ಚಿನ ಜನಕ್ಕೆ ಫ್ರೀಯಾಗಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ, ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಒಂದು ಪಠ್ಯಪುಸ್ತಕ ಕೊಡಿಸೋದಾಗ್ಬೋದು, ಯೂನಿಫಾರ್ಮ್ ಕೊಡಿಸೋದಾಗ್ಬೋದು, ಕೆಲವೊಬ್ಬರಿಗೆ ಫೀಸ್ ಕಟ್ಟೋದಕ್ಕೆ ಒಂದು ಸ್ಪಾನ್ಸರ್ಶಿಪ್ ಆಗ್ಬೋದು, ಆಮೇಲೆ ಕೆಲವೊಂದು ಅಂಗನವಾಡಿ ಮಕ್ಕಳಿಗೆ ನಾವು ಒಂದು ಊಟದ ತಟ್ಟೆ ಲೋಟದ ವ್ಯವಸ್ಥೆ ಆಗ್ಬೋದು. ಈ ಥರದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಮತ್ತು ಬಡವರಿಗೆ ಅಂಗರ್ ರಿಲೀಫ್ ಅಂಡರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟಿರೋದಾಗಿರ್ಬೋದು, ಒಂದು ಮಗುಗೆ ಒಂದು ಲ್ಯಾಪ್ಟಾಪ್ ಕೊಡಿಸಿರೋದಾಗಿರ್ಬೋದು, ಮತ್ತು ಇನ್ನೊಂದು ಮಗುಗೆ ಅವರ ಕಿವಿ ಆಪರೇಷನ್ಗೆ, ಅಂದರೆ ಕಿವಿ ಮತ್ತು ರೋಡ್ ಇಂಡಸ್ಟ್ರಿಗೆ ಒಂದು ಸಹಾಯ ಮಾಡಿರೋದಾಗಿರ್ಬೋದು. ಈ ಥರ ಭಾಳಷ್ಟು ಸಮಾಜಮುಖ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯ ಸದಸ್ಯರ ಒಂದು ಸಾರಥ್ಯದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮತ್ತೊಂದು 2 ಪರ್ಮನೆಂಟ್ ಪ್ರಾಜೆಕ್ಟು ಕೂಡ ನಮ್ಮ ಇದರಲ್ಲಿ ಪ್ರೋಸೆಸ್ಸಲ್ಲಿದೆ. ನಾವು ಈಗ ಏನು ಪ್ರೆಸಿಡೆಂಟ್ಶಿಪ್ ಇದೆ ಕೇವಲ 1 ವರ್ಷಕ್ಕೆ ಮಾತ್ರನೇ. ಇದು ಕೊನೆಯ ಮೀಟಿಂಗ್, ಅಂದರೆ 2025-26ನೇ ಸಾಲಿನ ಕೊನೆಯ ಮೀಟಿಂಗಲ್ಲಿ ನಾವೆಲ್ಲ ಕೂತ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಯಾರು ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಅಂತ ನಾವು ಎಲ್ಲ ಡಿಸ್ಕಸ್ ಮಾಡೋ ಟೈಮಲ್ಲಿ ನಮ್ಮ ಹಿರಿಯ ಸದಸ್ಯರಾದ ಸೀನಣ್ಣ ಅವರಾಗ್ಬೋದು, ಷಣ್ಮುಗಮ್ ಸರ್ ಆಗ್ಬೋದು, ಮತ್ತು ಭಾಳಷ್ಟು ಎಲ್ಲ ಸದಸ್ಯರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ನಿಮ್ದು ಇನ್ನೂ ಪರ್ಮನೆಂಟ್ ಪ್ರಾಜೆಕ್ಟು ಪ್ರೊಸೆಸ್ಸಲ್ಲಿದೆ. ಅದು ಈ ವರ್ಷ ನೀವೇ ಕಂಟಿನ್ಯೂ ಮಾಡಿ. ಹೋದ ವರ್ಷ ಭಾಳ ಚೆನ್ನಾಗಿ ಸೇವಾ ಕಾರ್ಯಕ್ರಮ ಮಾಡಿದ್ದೀರಾ. ಹೊಸಕೋಟೆಯಲ್ಲಿ 6,000ಕ್ಕಿಂತ ಹೆಚ್ಚಿನ ಜನಕ್ಕೆ ನಮ್ಮ ಲಯನ್ಸ್ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳು ಅದು ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸೇವಾ ಕಾರ್ಯಕ್ರಮ ಮಾಡಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್ನ ಮುಗಿಸಿ ಅಂತ ಹೇಳಿ ಅಧ್ಯಕ್ಷರ ಜವಾಬ್ದಾರಿನ ನಮಗೆ ಕೊಟ್ಟಿದ್ದಾರೆ. ಅವರ ಏನು ನಂಬಿಕೆ ಇದೆ ಅದನ್ನು ಉಳಿಸ್ಕೊಳ್ಳೋ ಅಂಥ ಕಾರ್ಯನ ನಮ್ಮ ಟೀಮನ್ನು ಮಾಡಿ ಹೋದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಈ ವರ್ಷ ಸೇವಾ ಕಾರ್ಯಕ್ರಮ ಮಾಡಿ ನಮ್ಮ ಹೊಸಕೋಟೆ ಲಯನ್ಸ್ ಕ್ಲಬ್ನ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಬೀಳ್ತೀವಿ. ಧನ್ಯವಾದಗಳು. ಇವತ್ತು ಕೂಡ ನಾವು ಏನು ಇವತ್ತು ಅಧ್ಯಕ್ಷರಾಗಿ ನಾವು ಸೇವಾ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 1 ಲಕ್ಷ ರೂಪಾಯಿದು ಸೇವಾ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ 2 ಶಾಲೆಗಳಿಗೆ, ಒಂದು ಬಂದು ವಿವೇಕಾನಂದ ವಿದ್ಯಾಕೇಂದ್ರಲ್ಲಿರುವ ಫಿಸಿಕಲಿ ಚಾಲೆಂಜ್ಡ್ ಏನು ಮಕ್ಕಳಿದ್ದಾರೆ ಅವ್ರಿಗೆ ಒಂದು ಅವರ ಶಾಲೆಗೆ ಬೇಕಾಗಿರೋ ಒಂದು ಒಂದು ಅವಶ್ಯಕತೆ ಇರೋ ಇದಕ್ಕೆ ಮತ್ತು ಕಟ್ಟಡ ನಿರ್ಮಾಣಕ್ಕೆ ಒಂದು 25,000 ರೂಪಾಯಿ ಧನ ಸಹಾಯ. ಅದೇ ರೀತಿ GGMS ಗೌರ್ಮೆಂಟ್ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಅಲ್ಲಿ ಪೀಠೋಪಕರಣಕ್ಕೆ ಒಂದು 25,000ಗಳ ಧನ ಸಹಾಯ. ಮತ್ತು 2 ಏನು ವಿವೇಕಾನಂದ ಸ್ಕೂಲಲ್ಲೇ ಏಡೆಡ್ ಸ್ಕೂಲಲ್ಲಿ ಓದೋಂಥ ಮಕ್ಕಳಿಗೆ ಫೀಸು ಮತ್ತು ಅವರ ಬುಕ್ಸ್ ಪರ್ಚೇಸ್ ಮಾಡೋಕ್ಕೆ ತಲಾ 5,000 ಇಬ್ಬರಿಗೆ 10,000. ಮತ್ತು ಗಾಯತ್ರಿ ವಿದ್ಯಾಮಂದಿರ ಶಾಲೆಯಲ್ಲಿ ಮಕ್ಕಳ ಪುಸ್ತಕಕ್ಕೋಸ್ಕರ 40,000. ಒಟ್ಟಾಗಿ 1 ಲಕ್ಷದ ಕಾರ್ಯಕ್ರಮನ ಇವತ್ತು ಕೂಡ ನಾವು ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಿರಿಧರ ಅಂತ. ನಾನು ಪಾಸ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಅಂತಾರೆ. ನಾನು ಲಯನ್ಸ್ ಸಂಸ್ಥೆಯಲ್ಲಿ ಒಂದು 32 ವರ್ಷ ಕಳೆದಿದ್ದೀನಿ. ಏನು ಖುಷಿ ಇದೆ ಇವತ್ತು ಹೊಸಕೋಟೆಗೆ ಬಂದಿರೋದು. ನಾನು ಹೊಸಕೋಟೆ ಅವರೇ, ನಮ್ಮ ತಂದೆ ನಮ್ಮ ತಾತ ಎಲ್ಲ ಹೊಸಕೋಟೆದಲ್ಲಿ ಇದ್ದವರು. ಕ್ರಮೇಣ ಬೆಂಗಳೂರಿಗೆ ಶಿಫ್ಟ್ ಆದರು. ಇವತ್ತಿನ ದಿನ ಹೊಸ PSC ಆಫೀಸ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಏನು ಮಾಡಿದ್ರೆ ಅಂತ ನಮಗೆ ಬರ್ತಾ ವಿ ನೀಡ್ ದ ಯಂಗರ್ ಜನ್ರೇಷನ್. ಹಾಗಾಗಿ ಇವತ್ತಿನ ದಿನ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ 10 ಜನ ಹೊಸ ನೂತನ ಸದಸ್ಯರನ್ನು ತಗೊಂಡಿದ್ದಾರೆ. ಬಿಸಿ ರಕ್ತ ಹುಡುಗರು ಬೇಕಿತ್ತು. ಎಸ್, ವುಡ್ ಲೈಕ್ ದೇರ್ ಐಡಿಯಾಸ್, ಹೊಸ ಐಡಿಯಾಸ್ ಬರಬೇಕು ಅಂತ ನಾವು ಒಂದು ಐಡಿಯಾ ಮಾಡಿದ್ದೀವಿ. ಹೊಸಕೋಟೆ ಸಂಸ್ಥೆದ ಒಂದು ವಿಶೇಷತೆ ಅಂದರೆ ಹೊಸಕೋಟೆನಲ್ಲಿ ಒಂದು ರೋಡ್ಗೆ ಹೆಸರಿಟ್ಬಿಟ್ಟಿದ್ದಾರೆ ಲಯನ್ಸ್ ಕ್ಲಬ್ ಅಲ್ವೇ, ಅಷ್ಟು ಪ್ರತ್ಯೇಕ ಒಳ್ಳೆಯ ಕಾರ್ಯಕ್ರಮ ನಡೀತಿದೆ. ನಾವು ಆಗಲಿಂದ ಕೇಳಿದ ಹಾಗೆ ಅನಿಲ್ ಕುಮಾರ್ ನೇತೃತ್ವದಲ್ಲಿ, ಅಧ್ಯಕ್ಷರಾದ ಅನಿಲ್ ಕುಮಾರ್ ನೇತೃತ್ವದಲ್ಲಿ 1 ಕೋಟಿ ರೂಪಾಯಿ ಹೊರತು ಆ್ಯಕ್ಟಿವಿಟೀಸ್ ನಡೆದಿದೆ ಒಂದು ವರ್ಷದಲ್ಲಿ. ಈ ವರ್ಷವೂ ಇನ್ನೊಂದು ವರ್ಷ ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನೂ 2 ಆ್ಯಕ್ಟಿವಿಟಿ ಹೇಳ್ಕೊಟ್ಟಿದ್ವಿ. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಆ್ಯಕ್ಟಿವಿಟಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಯಾಂಪ್ಸ್ ಮತ್ತು ವಿಷನ್ ಕ್ಯಾಂಪ್ಸ್. ವಿಷನ್ಗೋಸ್ಕರ ವಿಷನ್ ಕ್ಯಾಂಪ್ಸ್ ಮಾಡಿದಾಗ ನಮಗೆ ನಾವು ಟೈಅಪ್ ಇದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟಲ್ಲಿ ಸ್ಪರ್ಶ್ ಹಾಸ್ಪಿಟ್ಲ್, ಮಿಂಟೋ ಮತ್ತು 4 ಹಾಸ್ಪಿಟಲ್ ಜೊತೆ ಟೈಅಪ್ ಇದೆ. ಈ ಥರ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಮಾಜಕ್ಕೆ ಸಹಾಯ ಮಾಡೋ ಪ್ರಯತ್ನದಲ್ಲಿದ್ದೀವಿ. ಲಯನ್ಸ್ ಕ್ಲಬ್ ಆಫ್
ಹೊಸಕೋಟೆ ವತಿಯಿಂದ 2026-27ನ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದಕ್ಕೆ ನಾನು ಮತ್ತು ನಮ್ಮ ಲಯನ್ ಗಿರಿಧರ್ ಸರ್ವನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ರು. ಬಟ್ ಇವತ್ತು ನಾನು ಅವರಿಗೆಲ್ಲ ಅವರವರು ಏನೇನು ಕೆಲಸ ಮಾಡಬೇಕು, ಏನೇನು ಅವರ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾನು ಅವರಿಗೆ ಹೇಳಿದ್ದೇನೆ. ಮತ್ತು ಇದು ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ಕ್ಲಬ್ ಪ್ರಾರಂಭವಾಗಿ ಸುಮಾರು 53 ವರ್ಷಗಳಾಯಿತು. 53 ವರ್ಷಗಳಿಂದ ಸತತವಾಗಿ ಬಹಳ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಇವತ್ತಿಗೆ 108 ವರ್ಷಗಳಾಗಿತ್ತು. 108 ವರ್ಷಗಳಿಂದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿ ಫಲಕಾರಿಯಾಗಿ ದುಡಿದಿದೆ. ಈ ಸಮಸ್ಯೆ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ನಿರ್ವಹಿಸಿದೆ. ಅವುಗಳಲ್ಲಿ ಬಹಳ ಪ್ರಮುಖವಾದ ಒಂದು ನಿಮಗೆಲ್ಲ ಗೊತ್ತಿದೆ, ಆವಾಗಲೇ ಹೇಳಿದೆ. ವಿಷನ್ನು, ಡಯಾಬಿಟೀಸು, ಎನ್ವಿರಾನ್ಮೆಂಟು, ರಿಲೀವಿಂಗ್ ದ ಹಂಗರು, ಚೈಲ್ಡ್ಹುಡ್ ಕ್ಯಾನ್ಸರು, ಹ್ಯುಮ್ಯಾನಿಟೇರಿಯನ್ನು, ಯೂತ್, ಡಿಸಾಸ್ಟರ್ ರಿಲೀಫ್ ಮತ್ತು ಮೆಂಟಲ್ ಹೆಲ್ತ್, ಹೀಗೆ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಬಟ್ ನಮ್ಮದು ಮೈನ್ ಲಯನ್ಸ್ ಕ್ಲಬ್ ಏನಂದರೆ ಸೈಟ್ ಪೋಸ್ಟ್ ಕಾರ್ಯಕ್ರಮವನ್ನು 1990ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಅವತ್ತಿಂದ ಇವತ್ತು ನಾವು ನಂಬರ್ 1 ಕ್ಯಾಟ್ರಾಗ್, ಇದು ನಮ್ಮದು ನಾನ್ ಆರ್ಗನೈಸೇಷನಲ್ ಗೌರ್ಮೆಂಟು, ಬಟ್ ನಂಬರ್ 1 ವರ್ಲ್ಡ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ಲು. ಇದು ನಾವು ಬಹಳಷ್ಟು ಇದು ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಇಲ್ಲನ್ನು ಆಹ್ವಾನಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಒಂದು 4 ಮಾದ ಅವಕಾಶವನ್ನು ಮಾಡಿಕೊಟ್ಟು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು.